ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಕೋವಿಡ್ನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಕೋವಿಡ್ಗೆ ತುತ್ತಾದವರ ಸಂಖ್ಯೆಯಲ್ಲಿ ಯಾವ ರೀತಿ ಏರಿಕೆ ಕಳೆದ ಒಂದು ವಾರದಲ್ಲಿ ಆಗ್ತಾ ಇದೆ? ರಾಜ್ಯದಲ್ಲಿ ಸದ್ಯಕ್ಕೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಎಷ್ಟು? ಆಮೇಲೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಎಷ್ಟು? ಎಲ್ಲದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ಕೊರೋನಾ ರಿಟರ್ನ್ಸ್ ಅನ್ನೋ ಪರಿಸ್ಥಿತಿ ರಾಜ್ಯ ಮತ್ತು ದೇಶ ನೋಡ್ತಾ ಇದೆ. 38 ಮಂದಿಗೆ ಕೋವಿಡ್ ಸೋಂಕು ಇರೋದು ದೃಢಪಟ್ಟಿದೆ ಟೆಸ್ಟ್ ಮಾಡಿದಾಗ. ಬೆಂಗಳೂರು ನಗರದಲ್ಲೇ 32 ಮಂದಿಗೆ ಸೋಂಕಿರೋದು ಗೊತ್ತಾಗ್ತಾ ಇದೆ. ರಾಜ್ಯದ 80% ಕೇಸು ಬೆಂಗಳೂರಿನಲ್ಲಿದೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ 5 ಕೊರೋನಾ ಕೇಸ್ಗಳು ದಾಖಲಾಗಿದೆ. 38 ಜನರಲ್ಲಿ 32 ಜನ ಬೆಂಗಳೂರಿನವರೇ ಅಂತ ಅಂದರೆ ಲೆಕ್ಕ ಹಾಕಿ ನೀವು ಬೆಂಗಳೂರಿನಲ್ಲಿ ನಿಧಾನಕ್ಕೆ ಕೋವಿಡ್ ಹಬ್ಬುವಿಕೆ ಹೇಗಾಗ್ತಾ ಇದೆ ಅಂತ. ಕೋವಿಡ್ ಈ ರೀತಿ ರಾಜ್ಯ ಮತ್ತು ದೇಶದಲ್ಲಿ ಹಬ್ಬೋದಕ್ಕೆ ಪ್ರಮುಖವಾಗಿ 2 ತಳಿಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ ವೈರಾಣು ತಜ್ಞರು. ಆರಂಭಿಕ ಹಂತದಲ್ಲಿ ಇದರದ್ದು ಲಕ್ಷಣಗಳು ಮೃದುವಾಗಿರುತ್ತೆ, ಯಾಕಂದರೆ ಒಮಿಕ್ರಾನ್ ಉಪತಳಿಗಳು ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿನ್ನೆ ಒಂದು ಸಾವಾಗಿದೆ. ಇದು ಸ್ವಲ್ಪ ನಾವು ಎಚ್ಚೆತ್ಕೊಳ್ಬೇಕಾಗಿರೋ ಸಮಯ ಅನ್ನೋದನ್ನ ತೋರಿಸ್ತಾ ಇದೆ.